ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಆ ನಂಬರ್ಸ್ಗೆ ಕಾಲ್ ಮಾಡಿ ನೀವು ಈಗಲೇ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ಆತ್ಮಕ್ಕೆ ಎಷ್ಟು ಜನ್ಮ ಅಂತ ಒಂದು ಎಪಿಸೋಡ್ ನಲ್ಲಿ ಅದ್ಭುತವಾಗಿರುವಂತ ಮಾತುಗಳನ್ನ ನಮ್ಗೆ ತಿಳಿಸ್ಕೊಟ್ರಿ. ಹೇಗಿರುತ್ತೆ ಅದು, ಆ ಒಂದು ಶ್ಲೋಕದ ಮುಖಾಂತರ ಪ್ರಾರಂಭ ಮಾಡಿ ಸ್ವರ್ಗಕ್ಕೆ ಹೋಗುವಂಥದ್ದಾಗಿರ್ಬೋದು, ಪಂಚಾಗ್ನಿ ಅಂದ್ರೇನು, ಎಲ್ಲದ್ರ ಬಗ್ಗೆ ನಮ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ನಮಗೆ ಕೆಲವು ಸಲ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರಿಚಯ ಆಗ್ತಾರೆ ಜೀವನದಲ್ಲಿ, ಅವರು ಫ್ರೆಂಡ್ ಆಗಿರ್ತಾರೆ. ನಂತರ ತುಂಬಾ ಕ್ಲೋಸ್ ಆದಾಗ ನಾವು ಅನ್ಕೊಳ್ತೀವಿ, ಮಾತಿಗೆ ಬರುತ್ತೆ ಏನೋ ಹಿಂದಿನ ಜನ್ಮದಲ್ಲಿ ಬ್ಯಾಲೆನ್ಸ್ ಇರಬೇಕು, ಅದಕ್ಕೆ ನಾವು ಪರಿಚಯ ಆದ್ವಿ ಅಂತ. ಗೊತ್ತೇ ಇರೋದಿಲ್ಲ, ಅವ್ರು ಯಾವುದೋ ಫೀಲ್ಡು ನಾವು ಯಾವುದೋ ಫೀಲ್ಡಲ್ಲಿ ಇರ್ತೀವಿ, ಬಟ್ ಕ್ಲೋಸ್ ಆದಾಗ ಹಂಗೆ ಅನಿಸ್ತಾ ಇರುತ್ತೆ. ಅದೇನಾದ್ರೂ ಬ್ಯಾಲೆನ್ಸ್ ಇರೋದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಗುರುಗಳೇ, ಅದಕ್ಕೆ ಅವ್ರು ನಮಗೆ ಪರಿಚಯ ಆಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಹೇಗೆ ಇದನ್ನ ನಾವು ಹೆಂಗೆ ಕನ್ಸಿಡರ್ ಮಾಡಬೇಕು, ಈ ಪ್ರಶ್ನೆನ ಕೇಳಬೇಕು ಅಂತ ಅನಿಸ್ತು, ಅಥವಾ ನಾವು ಸುಮ್ಮನೆ ಕ್ಲೋಸ್ ಆಗಿದ್ದಕ್ಕೆ ಆ ಮಾತು ಬಂದ್ಬಿಡುತ್ತಾ? ತುಂಬಾ ಸಲ ಇದು ತುಂಬಾ ಅನುಭವಕ್ಕೂ ಬಂದಿರುತ್ತೆ ನಮಗೆ. ಇದೇನಾದ್ರೂ ಹಿಂದಿನ ಬ್ಯಾಲೆನ್ಸೇ ಇಲ್ಲಿ ಕಂಟಿನ್ಯೂ ಆಗ್ತಿದ್ಯಾ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಗುರುಗಳು. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈಗ ಇದಕ್ಕೆ ನಾನೇನಾದರೂ ಹೇಳಕ್ ಹೋದ್ರೂ ಕೆಲವೊಬ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಕಾರಣ ಏನು ಗೊತ್ತಾ? ನೀವು ಹೇಳಿದ್ದು 100% ಸತ್ಯ, ಆದರೆ ಜನ ಒಪ್ಕೊಳ್ಬೇಕಾದ್ರೆ ಇದು ಅರ್ಧ ಸತ್ಯ. ಹೇಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ, ಎರಡು ಕಡೆ ನೋಡ್ತಾರೆ, ಅಥವಾ ಲವ್ ಮ್ಯಾರೇಜ್ ಅಂದ್ಕೊಳ್ಳೋಣ, ಆಫ್ಟರ್ ಅರೇಂಜ್ ಮ್ಯಾರೇಜ್ ಅಂದ್ಕೊಳ್ಳೋಣ. ಮದುವೆ ಚೆನ್ನಾಗಿ ಆಯಿತು, ಅದ್ಭುತವಾಗಿ ಆಯಿತು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಮಗು ಆಯಿತು, ಎಲ್ಲ ಆಯಿತು, ಖುಷಿ 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 ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಈಕೆಗೆ ಇನ್ನೊಬ್ರು ಯಾರೋ ಪರಿಚಯವಾಗ್ತಾರೆ, ಅಲ್ಲಿಂದ ಅವರ ಜೀವನ ಗೊತ್ತಿಲ್ಲದಾಗ ಮುಂದುವರಿಯುತ್ತೆ. ಅಥವಾ ಈತನಿಗೆ ಇನ್ಯಾವುದೋ ಒಂದು ಪರಿಚಯ ಆಗುತ್ತೆ, ಒಂದು ಅಫೇರ್ ಮುಂದುವರಿಯುತ್ತೆ. ಎಷ್ಟು ಬಾಂಡಿಂಗ್ ಅಂದರೆ ಈ 3 ವರ್ಷ 4 ವರ್ಷಗಳು ಇತ್ತಲ್ಲ, ಅಥವಾ 5 ವರ್ಷ ಇತ್ತಲ್ಲ, ಅದರ 10 ಟೈಮ್ ಕ್ಲೋಸ್ ಆಗ್ಬಿಡ್ತಾರೆ ಅವರು. ಕಷ್ಟ ಸುಖದಲ್ಲೂ ಭಾಗಿಯಾಗ್ತಾರೆ, ಆದರೆ ತುಂಬಾ ಹತ್ಕೊಳ್ತಾರೆ, ಒದ್ದಾಟ ಮಾಡ್ತಾರೆ, ವಿಲಿ ಅಂತ ಒಬ್ಬನವ್ರು ಬಿಟ್ಟಿರಕ್ಕಾಗ ಅಷ್ಟು ಒದ್ದಾಟ ಮಾಡ್ತಾರೆ. ಆದರೆ ಸಮಾಜ ತಪ್ಪಾಗಿ ನೋಡುತ್ತೆ. ಯಾಕೆಂದ್ರೆ ಈಗಾಗಲೇ ನಿಮಗೆ ಮದುವೆ ಆಗಿದೆ, ಇನ್ನೊಂದು ಜೊತೆ ಇರಕ್ಕೂ ಆಗಲ್ಲ, ಇದ್ರೂ ಕಷ್ಟ. ಸಮಾಜದಲ್ಲಿ ನಾವು ಸಮಾಜ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀವಿ. ಬರೀ ನಾನು ಹೆಣ್ಣು ಗಂಡಿಗೆ ಮಾತ್ರ ಹೇಳ್ತಿಲ್ಲ. ನಮ್ಮ ಕಚೇರಿಯಲ್ಲಿ ಒಂದು ಹುಡುಗ ಇದ್ದ, ಚರಣ್ ಅಂತ. ಮೋಸ್ಟ್ಲಿ ಅವನೇನಾದ್ರೂ ಈಗ ನೋಡ್ತಾ ಇದ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಅವನು ಈ ಫ್ಯಾಷನ್ ಡಿಸೈನರ್. ಎಷ್ಟು ಅಂತಂದ್ರೆ ಈ ನಿಮ್ಮ ಎಲ್ಲ ಸೀರಿಯಲ್ಗೂ ಬಹುಶಃ ತುಂಬಾ ಹೆಸರುವಾಸಿ ಆಗಿರೋ ಸೀರಿಯಲ್ಗಳಿಗೆ ಅವನೇ ಬ್ಲೌಸ್ ಡಿಸೈನ್ ಮಾಡೋದು. ಚರಣ್ ಅಂತ ಒಂದು ಹುಡುಗ ಇದ್ದ. ಅವನು ಓದೋ ಸಂದರ್ಭದಲ್ಲಿ 9th ಸ್ಟ್ಯಾಂಡರ್ಡ್ ಒಂದು ಹುಡುಗ ಪರಿಚಯ ಆಗ್ತಾನೆ. ಇವನು SSLC ಓದುವಾಗ 9th ಸ್ಟ್ಯಾಂಡರ್ಡ್ ಒಂದು ಹುಡುಗ ಪರಿಚಯವಾಗ್ತಾನೆ. ಆ ಹುಡುಗ ಎಷ್ಟು ಇಬ್ಬರು ಹಚ್ಕೊಳ್ತಾರಂತಂದ್ರೆ ಈಗಲೂ ಜೊತೆಲಿದ್ದಾರೆ. ಈಗಲೂ ಕೂಡ ಬಹುಶಃ ನಾನು ಹೇಳ್ತಿರೋದು 15 ವರ್ಷದ ಕತೆ, ಈಗಲೂ ಜೊತೆಲಿದ್ದಾರೆ ಅವರು. ಆ ಹುಡುಗನನ್ನ ಬಿಟ್ಟು ಇವನೊಂದು ನಿಮಿಷ ಇರಲ್ಲ ಈ ಚರಣನವನು. ತಾಯಿಗಿಂತಲೂ ಪ್ರೀತಿ. ಅವನೇನಾದ್ರೂ 1 ತಾಸು ಬಂದ್ರೆ ಇವನು ಹತ್ಕೊಂಡ್ಬಿಡ್ತಾನೆ ಈ ಚರಣನವರು. ಅವ್ರ ಅಪ್ಪ ಅಮ್ಮ ಏನೋ ನೀನು ನಮ್ಮನ್ನು ಬಿಟ್ಟು ಯಾವಾಗಲೂ ಅವ್ರ ಜೊತೆ ಇರ್ತೀಯ ಅಂತೇಳಿ ಅವನು ಅದೇ ಸೇಮ್ ಬಾಂಡಿಂಗ್. ಇಬ್ಬರು ಹೀಗಿದ್ದಾರೆ, ಹಚ್ಚಿಕೊಂಡಿದ್ದಾರೆ. ನಾನು ಬರೀ ಹೆಣ್ಣು ಗಂಡೆ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಹಿಂದಿನ ಜನ್ಮ ಅಂತ ಹೇಳಿದ್ದಕ್ಕೆ. ಇವನು ತಾಯಿ ಪ್ರೀತಿ ಆಮೇಲೆ ತಿನ್ನಿಸ್ತಾನೆ. ನಾನು ನೋಡಿದ್ದೇನೆ, ಅವನಿಗೆಲ್ಲ ಕಲಿಸ್ಬಿಟ್ಟು ಅವ್ರಿಗೆ ತಿನ್ನಿಸ್ತಾನೆ. ನಮಗೆಲ್ಲ ಮಾಡಿ ಇಟ್ಟು ಒಂದು ಕಡೆ ಆದ ಮೇಲೆ ಗುರುಳೆ ನೀವು ಊಟ ಮಾಡಿ ಅಂದ್ಬಿಟ್ಟು ಆಮೇಲೆ ಇವ್ರಿಗೆ ತಿನ್ನಿಸ್ತಾನವ ಚರಣ್ ಅಂತೇಳಿ ಅವಳಿಗೆ ತಿನ್ನಿಸ್ತಾನೆ. ಎರಡು ಕಡೆ ಇವನಿಗೂ ಅಪ್ಪ ಅಮ್ಮ ಇದೆ, ಅವನಿಗೂ ಅಪ್ಪ ಅಮ್ಮ ಇದೆ. ಆದರೆ ಈ ಹುಡುಗ 9th, ಈ ಹುಡುಗ 10th ಇಂದ ಈಗ ಡಿಗ್ರಿ ಆಗಿ ಜಾಬ್ಗಳು ಸೇರ್ಕೊಂಡಿದ್ದಾರೆ. ಈಗಲೂ ಸಹಿತ ಅದೇ ಅನ್ಯೋನ್ಯ ಅಂತಲ್ಲ, ಇವನು ದೇಹದಲ್ಲಿ ಒಂದು ಪಾರ್ಟಿ ಅವನು ಕೊಡ್ತಾನೆ. ಇನ್ನು ದುಡ್ಡು ಪ್ರೀತಿ ಎಲ್ಲ ಆಮೇಲೆ ಹೇಗ್ ಬೇಕು ನಾನು ಬೆರಳಿಂದ ತೆಗೆದು ಕೊಡ್ತಾನೆ. ಸೆಕೆಂಡರಿ ಒಂದೇ ಒಂದು ಸೆಕೆಂಡ್ ಕೂಡ ಥಿಂಕ್ ಮಾಡಲ್ಲ, ಹಾಗೆ ಮಾಡಿ ಕಟ್ ಮಾಡಿ ಕೊಡ್ತಾನೆ ಅವನಿಗವ. ಇದೆಲ್ಲ ಹೇಗೆ ಬಂತು? ಈ ಹೆಣ್ಣು ಗಂಡು ಕತೆ ಆಮೇಲೆ ಮಾತಾಡೋಣ, ಅದು ಬೇರೆ. ಅದೊಂದು ಯಾವುದೋ ಒಂದು ನಿಮಗೆ ಈ ಕಿಂಚಿತ್ ಭೋಗಂ ಭ್ರಷ್ಟಾಚಾರಂ ಅದು. ಆದರೆ ಇದಿದೆಯಲ್ಲ, ಇದಕ್ಕೇನು ಹೇಳೋದು? ಈ ತರಹದ್ದು
ನನಗೆ ಇನ್ಯಾರೋ ಒಬ್ಬರು ಕರೆ ಮಾಡಿ ಕೂಡ ಕೇಳ್ತಾರೆ, ಗುರುಗಳೇ ನಾನು ಹೀಗೆ ಹಚ್ಕೊಂಡ್ಬಿಟ್ಟಿದ್ದೆ, ಏನೋ ಇವನೇನೋ ಕತೆ ಹೇಳ್ತಾನೆ ಬಿಡ, ಯಾವುದೋ ಹುಡುಗಿದ ಹಚ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ನೋಡಿದ್ರೆ ಇಲ್ಲ, ಅವನು ಹುಡುಗನಂತ ಹೇಳ್ತಾ ಇದ್ದಾನೆ. ಅವನಿಗೆ ನಾನು ಬಿಟ್ಟು ಹೋಗ್ತಾ ಇದ್ದಾನೆ, ಅವ್ರ ಅಪ್ಪ ಅಮ್ಮ ಕರಿತಾ ಇದ್ದಾರೆ, ಈಗ ನಾನು ಸೂಸೈಡ್ ಮಾಡ್ಕೊಳ್ಳ ಅಂತ ಕೇಳ್ತಾನೆ. ಅಯ್ಯೋ ದಡ್ಡ ಮುಂಡೆ ಇದೆ. ಅಲ್ಲ ಕಣಯ್ಯ, ನೀನು ಮಾಡಿದ್ದೊಂದು ಹುಡುಗನನ್ನ, ಇಲ್ಲ ಸ್ವಾಮೀಜಿ ನನ್ನ ಕೈಲಿ ಆಗ್ತಾ ಇಲ್ಲ, ಅವನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನಿಗೊಂದು ರೆಮಿಡಿ ಕೊಟ್ಟೆ, ಆಮೇಲೆ ಇಬ್ಬರು ಕರೆಸಿ ಮಾತಾಡಿಸಿ ಅವ್ರ ಅಪ್ಪ ಅಮ್ಮ ಕರೆಸಿ ಒಂದು ಸಮಜಾಯಿಸಿ ಕೊಟ್ಕೊಂಡು ಖುಷಿಯಾಗಿದ್ದಾರೆ, ಅದೆಲ್ಲ ಬೇರೆ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಹಿಂದಿನ ಜನ್ಮದ ಋಣ ಇತ್ತು ಅಂದ್ರೆ ಮಾತ್ರ. ಅದನ್ನ ಹೇಳ್ತಾರಲ್ಲ, ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಗಡ್ಡಿ ಕೂಡ ಅಲಗಾಡೋದು ಅಂದ್ರೆ ಇದಕ್ಕೂ ಅವನ ಆಜ್ಞೆ ಇರಲೇಬೇಕು. ಅಂದ್ರೆ ಬಹುಶಃ ಹಿಂದಿನ ಜನದಲ್ಲಿ ತಾಯಿ ಮಗ ಆಗಿದ್ರು, ಎಲ್ಲಿಗಾದ್ರೂ ತಾಯಿ, ನೀವು ಪ್ರೀತಿ ಪ್ರೇಮಿಗಳ ಬಗ್ಗೆನೆ ಅಂತಲ್ಲ, ಎಲ್ಲೆಂದ ಲೆಕ್ಕ ಮಾಡೋದು ಅಷ್ಟೇನೆ. ಅಥವಾ ಯಾರದೋ ನಮಗೆ ಯಾರೋ ದುಡ್ಡು ತಗೊಂಡು ಹೋದ್ರು ಅಂತಂದ್ರೆ ಬಹುಶಃ ಅವ್ರು ಸಾಲವಾಗಿ ಬಂದಿರಲ್ಲ, ಬೇರೆ ಯಾವುದೋ ರೂಪದಲ್ಲಿ ಬಂದಿರತ್ತೆ. ಅದು ಯಾವ ಒಂದು ಬಿಸ್ನೆಸ್ ರೂಪದಲ್ಲಿ ಹಾಕಿ ಕಳ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದು ಕೂಡ ಬ್ಯಾಲೆನ್ಸ್ ಎಂತ ಮಾಡೋಕ್ಕಾಗಲ್ಲ ಒಂದೊಂದು ಬಾರಿ. ಆದ್ರೆ ಈ ಪ್ರೀತಿ ಪ್ರಮ ಇದೆಯಲ್ಲ, 100ಕ್ಕೆ 100 ಕೂಡ ವಾಸ್ತವ ಸತ್ಯ ಇದು. ಆದ್ರೆ ಈ ಗಂಡ ಹೆಂಡತಿ ತುಂಬಾ ಕ್ಲೋಸ್ ಆಗಿರ್ತಾರಲ್ಲ, ಯಾಕಾದ್ರೂ ಬಂದು ಅವಳು ಅಂತ ಈಕೆ ಬೈತಿರ್ತಾಳೆ, ಇವನು ಯಾಕಾದ್ರೂ ಬಂದ ಅವನು ಬೈತಿರ್ತಾನೆ. ಆದ್ರೆ ಬೈದು ಇವೆಲ್ಲ ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ ಇವ್ರಿಗೆ ಹೇಳೋಕ್ಕಾದ್ರೂ ಅವ್ರ ಬಗ್ಗೆ ಇವ್ರ ಪೇನ್ ತಗೊಳ್ತಾರೆ, ಅಥವಾ ಇವ್ರನ್ನ ಮರೆಮಾಚಿ ಅವ್ರಿಗೆ ಬೈದ್ರೆ ಅವ್ರು ಬೈಕೊಳ್ತಾರೆ. ಒಟ್ಟಾರೆಯಾಗಿ ನೀವು ಯಾರ ಕಡೆಗೂ ಕೂಡ ಇಲ್ಲಿ ಬಂದು ಇತ್ಯರ್ಥ ಮಾಡೋದೇ ಕಷ್ಟ. ಆದರೂ ಇಲ್ಲಿ ಪರಿಹಾರ ಸಾಧ್ಯವಿದೆ. ಹೇಗೆ ಅದು ಗೌಣ. ಅದು ಹೇಗೆ ಅಂತಂದ್ರೆ, ಒಂದೊಂದು ಅಂಶಗಳನ್ನು ಹಾಕಿ ನಮಗೆ ಭಾಗಶಃ ಇಷ್ಟಿರೋದು. ಬಹುಶಃ ಒಂದು ನಡೆದಿದ್ದು ನಿಮ್ಮ ಮುಂದೆ ಹೇಳುತ್ತೇನೆ, ತೋರಿಸಿದ್ದೇನೆ ನಾನು. ಅಮ್ಮ, ನಿಮ್ಮ ಯಜಮಾನ್ ಇವಾಗ ತಪ್ಪು ಮಾಡಿದಾರಲ್ಲ, ಇಲ್ಲ ಸ್ವಾಮೀಜಿ ನಮ್ಮ ಯಜಮಾನ್ ಹಂಗೆ ಮಾಡಬಾರ್ದಾಗಿತ್ತು, ಬಹಳ ತಪ್ಪಿದೆ, ಬಹಳ ನೋವಾಗ್ತಾ ಇದೆ ನನಗೆ, ಬಹಳ ದುಃಖ ಆಗ್ತಾ ಇದೆ ನನಗೆ, ಅವ್ರನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ. ಅವಾಗ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ, ಇನ್ನೂ ಯಾಕೆ ಸ್ವಾಮೀಜಿ, ಒಂದು ನನ್ನ ಮಗನಿಗಿದ್ದರೂ ಪ್ರೀತಿ ಜಾಸ್ತಿ ನನಗೆ ಅವ್ರ ಮೇಲೆ. ಅವ್ರು ಅರಿತು ತಪ್ಪು ಮಾಡಿಬಿಟ್ರು ಗುರುಗಳೇ, ಅದಕ್ಕೆ ನಾನು ಕ್ಷಮಿಸಕ್ಕೆ ಆಗ್ತಾ ಇಲ್ಲ, ನಾನೀಗ ಬ್ಯಾಕ್ ಬರ್ತೇನೆ, ನನಗಿನ್ನು ಅವ್ರು ಬೇಡ ಅಂತೇಳೆಲ್ಲ ಹೇಳಿದ್ರು. ಈಗ ನಾನು ನಿಮ್ಮ ಮುಂದೆ ಚಾರ್ಟ್ ಇಡ್ತೀನಿ ತಾಯಿ. ಇವರಿಗೆ ಫೆಬ್ರವರಿ 11ನೇ ತಾರೀಕು ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ. ಇವ್ರು ಸತ್ತೋಗ್ತಾರೆ, ಇಷ್ಟನೇ ನಿಮಗೆ? ಅಯ್ಯೋ ಬೇಡ ಸ್ವಾಮೀಜಿ, ಹೇಗೋ ಹಾಗೋ ಈಗ ಇರಲಿ ಜೊತೆ. ಎಸ್, ಆಗಬಾರ್ದು ಅಂದರೆ ದೇವ್ರಿಗೆ ಹಾಕಿರ್ತಾನೆ, ಆತನ ಅದಕ್ಕೆ ಸಹಿ ಹಾಕಿರ್ತಾನೆ. ಹಿಂದಿನದ್ದು ಬ್ಯಾಲೆನ್ಸ್ ಇದೆ, ಅದು ಕ್ಲಿಯರ್ ಅಂದ್ರೆ ಒಪ್ಕೊಳ್ಳಲ್ಲ, ಅದು ಹಾಗೆ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ನೀವು ಪರೀಕ್ಷೆ ಮಾಡಿ. ಒಟ್ಟಾರೆಯಾಗಿ ಅಂಗಾಂಗ ಯಾವುದೋ ಒಂದು ಅಂಗ ಹೂನ ಆಗುವಂಥದ್ದು, ಆಸ್ಪತ್ರೆ ಸೇರುವಂಥದ್ದು, ನೀವು ಸೇವೆ ಮಾಡುವಂಥದ್ದು, ಇದನ್ನ ವರ್ಷಾನುಗಟ್ಟಲೆ ತಪ್ಪಿಸ್ಬೇಕು ಅಂದ್ರೆ ಇದರಲ್ಲಾದ್ರೂ ಅವನು ಸಿಕ್ಕಾಕ್ಸ್ತಾನೆ. ಅಂದ್ರೆ ಅವನು ಮಾಡಿರೋ ಕರ್ಮದ ಬ್ಯಾಲೆನ್ಸ್ ಅದು. ಹಾಗೆ ಹಿಂದೆ ಬ್ಯಾಲೆನ್ಸ್ ಇಟ್ಟಿರ್ತಾನೆ, ಅದು ಕ್ಲಿಯರ್. ಅಥವಾ ಈಕೆಗೆ ಇನ್ನೂ ಬೇರೆ ಬಂದಿರ್ತಕ್ಕಂಥದ್ದು, ಇವೆಲ್ಲ ಬ್ಯಾಲೆನ್ಸ್ ಸಹಿತವಾಗಿ ನೋಡ್ತಾರೆ. ಯಾರಿಗೂ ಇದು ಅರ್ಥ ಆಗಲ್ಲ. ಇದೊಂದು ಸಬ್ಜೆಕ್ಟನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಸ್ಬೇಕು ಅಂತಂದರೆ, ಯಾವುದಾದ್ರೂ ಒಂದು ಡಿಸ್ಕಷನ್ ಮಾಡುವಾಗ, ಇಬ್ಬರನ್ನ ಕೂರಿಸ್ಕೊಂಡು ಮಾತಾಡಿದಾಗ, ಅಥವಾ ಪ್ರಾಕ್ಟಿಕಲ್ ಆಗಿ 2 ಜಾತಕವನ್ನು ತೆಗೆದು ನೋಡಿದಾಗ, ಅವ್ರ ಮುಂದೆ ಇಟ್ಟಾಗ ಮಾತ್ರ ಇದು ಗೋಚರವಾಗುತ್ತೆ. ನೀವು ಕೇಳಿದ ಪ್ರಶ್ನೆ, ಮಧ್ಯದಲ್ಲಿ ಯಾರೋ ಬರ್ತಾರೆ, ನಮ್ಗೆ ಅಷ್ಟು ಕ್ಲೋಸ್ ಆಗ್ತಾರೆ, ಒಬ್ಬರನ್ನ ಅವ್ರು ಬಿಟ್ಟು ಕೊಡಕ್ಕಾಗಲ್ಲ, ಅಷ್ಟು ಆತ್ಮೀಯತೆ ಇರುತ್ತೆ. ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ, ಮಕ್ಕಳನ್ನ ಬಿಟ್ಟು ಬರ್ತೀವಿ, ಅಷ್ಟು ಪ್ರೀತಿಯಿಂದ ಹಚ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದೇ ಏಜಲ್ಲಿ ಅಲ್ಲಿಗೆ ಡಿಸ್ಕನೆಕ್ಟ್ ಆಗಿರುತ್ತೆ. ಈಗ ಅದೇ ಏಜ್ ಅಲ್ಲಿಂದ ಕನೆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಮುಂದಕ್ಕೆ ಹೋಗ್ತಾರೆ. ಬಟ್ ಇದನ್ನ ನಾವು ಹೇಳಿದ್ರೆ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಅವ್ರ ಒಳಗಡೆ ಪ್ರೀತಿ ಸೇರ್ಪಡಿದೆಯಲ್ಲ, ಅದಕ್ಕೆ ಬಿಟ್ಕೊಡಕ್ಕೆ ರೆಡಿ ಇರಲ್ಲ. ಸತ್ತೋದ್ರೆ ಬಿಟ್ಕೊಡ್ತೀರಾ? ನಾನು ಈ ಪದ ಬಳಸಂಗಿಲ್ಲ, ಬಟ್ ವಿಧಿಯಿಂದಿಗೆ ನಾನು ಕೇಳಬೇಕಾಗತ್ತೆ. ಯಾರ ಮೇಲೆ ತುಂಬ ಇಟ್ಕೊಂಡ್ಬಿಟ್ಟಿರ್ತೀವಿ ಪ್ರೀತಿನ, ಅಲ್ಲಿ ಅವ್ರು ಹೋದ್ರೆ ಏನ್ ಮಾಡ್ತೀರಿ? ಅದು ಆಗಬಾರದು ಅಂದ್ರೆ ಡೈವರ್ಷನ್ ತಗೊಂಡಿರತ್ತೆ. ಸ್ವಲ್ಪ ನೀವು ಮಾಡಿದ ಕರ್ಮದ ಮೇಲೆ ಒಂದಷ್ಟು ಪೇನ್ ತಗೋಬೇಕಾಗತ್ತೆ, ಮಾನಸಿಕವಾಗಿ ನೊಂದ್ಕೊಳ್ಬೇಕಾಗತ್ತೆ, ದುಃಖ ಪಡಬೇಕಾಗತ್ತೆ, ಖೇದವನ್ನು ಅನುಭವಿಸ್ಬೇಕಾಗತ್ತೆ. ಇದು ಬಿಟ್ಟರೆ 100ಕ್ಕೆ 100 ಈ ಸಬ್ಜೆಕ್ಟ್ ಅನ್ನೋದು ಕರೆಕ್ಟ್ ಇದೆ. ಇಲ್ಲಾಂದ್ರೆ ಅವ್ರಿಗೂ ಪರಿಚಯ ಆಗೋದಿಲ್ಲ. ಇಲ್ಲ ಗೌತಮನ ಮಡದಿ ಹತ್ರ ಬಂದು ಇಂದ್ರ ಯಾಕೆ ಬರ್ತಾನೆ, ಅವನು ಸ್ನಾನಕ್ಕೆ ಹೋದಾಗ ಯಾಕೆ ಬರ್ತಾನೆ, ಇದೆಲ್ಲವೂ ಕೂಡ ಆಲ್ರೆಡಿ ಅಪ್ಡೇಟ್ ಆಗ್ಬಿಟ್ಟಿದೆ. ಯಾವಾಗ ಏನು ನಡಿಬೇಕು ಅಂತ ಅದರದ್ದು ಬ್ಯಾಲೆನ್ಸ್ ಅಲ್ಲಿದೆ. ಇನ್ನು ಅವನ ಹಿಂದೆ ಏನಾಗಿದ್ದ ಮತ್ತೆ ಈಕೆ ಏನಾಗಿದ್ಲು, ಇದೆಲ್ಲವೂ ಕೂಡ ನಾನು ಹೇಳಿದ್ರೆ ಪರಿಪೂರ್ಣ ಅರ್ಥ ಆಗುತ್ತೆ. ಈ ಕೆಲವರು ಈ ತಂಗಿಯರನ್ನೇ ಪ್ರೀತಿಸುವಂತ ಅಣ್ಣಂದಿರಿದ್ದಾರೆ, ಚಿಕ್ಕವನ್ ದೊಡ್ಡವನು, ಇವೆಲ್ಲ ನಾನು ನೋಡಿದ್ದೇನೆ. ಈ ಎಮಿಯನ್ನ ಪ್ರೀತಿಸಿದಾಗೆ ಈ ಹೆಂಗೆ ಲೆಕ್ಕ ಸಿಕ್ಕಿಬಿಡುತ್ತೀವೆಲ್ಲ ಅಂತಂದ್ರೆ, ಎಲ್ಲವೂ ಅಲ್ಲಿದೆ. ಇಲ್ಲಿ ಸ್ವಲ್ಪ ನಾವು ಗಮನಿಸ್ಬೇಕಾಗತ್ತೆ. ಇನ್ನ ಕಥೆ, ಪುರಾಣ, ಇತಿಹಾಸ ಇವೆಲ್ಲ ನಾವು ಪಕ್ಕಕ್ಕಿಟ್ಟು ನಮ್ಮ ಜೀವನದ ಘಟನಾವಳಿಗಳನ್ನೇ ಒಮ್ಮೆ ಗಮನಿಸಿದಾಗ ಕೆಲವು ಮನೆಗಳು ಅದು ನಡೀತಾ ಇದೆ. ಒಟ್ಟಾರೆ ಯಾವುದಕ್ಕಾದ್ರೂ ನಾವೊಂದು ಇತಿಶ್ರೀ ಹಿಡಿಬೇಕು. ನನ್ನ ರೂಟಲ್ಲಿ ಅಟ್ಲೀಸ್ಟ್ ನಾನು ತಕ್ಕ ಮಟ್ಟಿಗಾದ್ರೂ ನಾನು ನೇರವಾಗಿ ಹೋಗಬೇಕು. ತಕ್ಕ ಮಟ್ಟಿಗೆ ಮೀನ್ಸ್ ತಪ್ಪು ಅಂತಲ್ಲ,
ನೀವು ನಿಮಗೆ ಬೇಕಾಗಿರೋ ಸೇಫ್ಟಿ ಝೋನಲ್ಲಿ ನೀವು ಹೋಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಪರಿಹಾರ ಇರುತ್ತೆ. ಆಯಾಯ ಜಾತಕಕ್ಕೆ ಸಂಬಂಧಪಟ್ಟಾಗೆ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಾಗಿರುತ್ತವೆ. ಕೆಲವರು ಪೂರ್ಣ ಮುಂದುವರಿತಾರೆ, ಇವ್ರನ್ನ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಅವ್ರನ್ನ ಡಿಸ್ಕನೆಕ್ಟ್ ಮಾಡಿ ಇವ್ರು ಮುಂದೆ ಹೋಗ್ಬೇಕಾ, ಇವ್ರನ್ನ ಬಿಟ್ಟು ಅವ್ರು ಮುಂದೆ ಹೋಗ್ಬೇಕಾ ಅನ್ನೋದೇ. ಏನ್ ಮಾಡ್ಬೇಕು ಗುರುಗಳೇ ಡಿಸಿಷನ್? ಹಾಗಾದ್ರೆ ಎರಡು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತಾ ಅಥವಾ ಹೇಗೆ? ಕೆಲವೊಂದನ್ನ ಮಾಡ್ಬೇಕಾಗತ್ತೆ, ಕೆಲವೊಂದನ್ನ ಕಟ್ ಮಾಡ್ಬೇಕಾಗತ್ತೆ. ಅದೇ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಈಗ ನಾವು ಮಾತಾಡಿದ್ರು ತಪ್ಪಾಗುತ್ತೆ. ಅದು ಮುಂದುವರೆದು ಮಾತಾಡ್ಲಿಕ್ಕೆ ಹೋದ್ರೆ ಯಾವ್ದೋ ಸಬ್ಜೆಕ್ಟ್ ತಗೋಬೇಕಲ್ಲ ನಾವು, ಅಲ್ಲಿ ನಮಗೆ ಪರಿಹಾರ ಸಿಗುತ್ತೆ. ಯಾರು ಹೆಣ್ಣಿನದ್ದ ಅಥವಾ ಗಂಡಿನದ್ದ ಅಥವಾ ನಮ್ಮ ಚರಣನ ಹುಡುಗನದ್ದ, ಅವನದ್ದು ಏನ್ ತಪ್ಪಿಸೋದು? ಅವ್ರ ಅಪ್ಪ ಅಮ್ಮ ಬಡ್ಕೊಳ್ತಾ ಇದ್ದಾರೆ, ಇವನು ಚರಣ ಬಿಡ್ತಾ ಇಲ್ಲ, ಅವನ್ನ ಅವ್ರ ಮನೆಗೆ ಬಿಡಲ್ಲ, ಅಪ್ಪ ಅಮ್ಮನ ಹತ್ರನೇ ಬಿಡಲ್ಲ, ಅವ್ರು ನೊಂದುಕೊಳ್ತಾರೆ, ಅಳ್ತಾರೆ. ಆಮೇಲೆ ಕೂರಿಸಿ ಏನೋ ಮಾತಾಡಿ ಸಮಜಾಯಿಸಿ ಕೊಟ್ಟಿವಿ, ಎಲ್ಲರ ಜನ ಹೇಳ್ತಾರೆ ಮಾಡಿದೆ ಅನ್ಕೊಳ್ಳಿ. ಅಲ್ಲ, ಅವನು ಅಷ್ಟು ಕೇರ್ ಮಾಡ್ತಾನೆ. ಅವನು ಇವನಾಗೆ ಗಡ್ಡ ಮೆಸಿ ಎಲ್ಲ ಬಂದಿದೆ, ಅವನಿಗೆ ಈಗಲೂ ಕೂಡ ಬಾಯಿ ಒರೆಸ್ತಾನೆ, ಅವನು ತಿನ್ನಿಸ್ತಾನೆ. ಅವನು 1 hour ಲೇಟಾಗಿ ಬಂದ್ರೆ ಅಳ್ತಾನೆ. ಅವನು ಈ ಟ್ರಾಫಿಕ್ ಜಾಮಲ್ಲಿ ಏನಾಯ್ತು ಎತ್ತಾಯ್ತು ಫೋನ್ ತೆಗ್ದಿಲ್ಲ, ಬೇರೆ ಹತ್ಕೊಂಡ್ಬಿಡ್ತಾನೆ. ನಾನು ಕಣ್ಣಾರೆ ನೋಡಿದ್ದೀನಿ. ಚರಣನ ಹುಡುಗ ತುಂಬ ಫ್ಯಾಷನ್ ಡಿಸೈನ್ ತುಂಬ ಚೆನ್ನಾಗಿ ಮಾಡ್ತಾನೆ. ಅವರು ವೀರೇಂದ್ರ ಹೆಗ್ಡೆ ಸಂಬಂಧ, ಹೆಗ್ಡೆ ಸಂಬಂಧ ಹುಡುಗ ಚರಣನ ಬಹಳ ಒಳ್ಳೆ ಹುಡುಗ. ಏನ್ ಮಾಡ್ತೀರಿ ಈ ಪ್ರೀತಿ ವಾತ್ಸಲ್ಯಕ್ಕೆ? ಅದಕ್ಕೆ ಎತ್ತನಕ್ಕೆ ಹೋಗಿಲೆ ಎತ್ತನ ಮಾವನ, ಇಷ್ಟಷ್ಟೇ ಹೇಳ್ಬೋದು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನೀವು ಕೊಟ್ಟಂತ ಉದಾಹರಣೆ ಆಗಿರ್ಬೋದು. ಈ ತರ ಕೂಡ ಇರುತ್ತಾ ಸಂಬಂಧಗಳು? ಅದು ಎಲ್ಲೋ ಒಂದು ಕಡೆ ಹಿಂದಿನ ಬ್ಯಾಲೆನ್ಸ್ ಇಲ್ಲಿ ಕಂಟಿನ್ಯೂ ಆಗತ್ತೆ. ಬಟ್ ಅದನ್ನ ಹೇಗೆ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಪರ್ಸನಲ್ ಒಪಿನಿಯನ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂತಹ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದೇ ರೀತಿ ನಿಮಗೂ ಅನ್ಸಿರುತ್ತೆ ಸಾಕಷ್ಟು ಸಂದರ್ಭಗಳಲ್ಲಿ ನೋಡಿದಾಗ, ಅಥವಾ ನಿಮ್ಮ ಜೀವನದಲ್ಲಿ ಇದೇ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬಹುದು. ಸೊ ಗುರುಗಳು ಹೇಳಿರುವಂತ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.